ನಮಸ್ಕಾರ ಪ್ರಿಯ ವೀಕ್ಷಕರೇ. ಈ ದಿನ ಮ್ಯಾಸಬೇಡರ ಸಾಂಸ್ಕೃತಿಕ ವೀರ ಕೋರಿ ಯರಮಂಚಿ ನಾಯಕನ ಐತಿಹ್ಯದ ಮುಂದುವರೆದ ಭಾಗವನ್ನು ಇವತ್ತು ಮುಂದುವರಿಸ್ತಾ ಇದ್ದೇನೆ. ಯರಮಂಚಿ ನಾಯಕನಿಗೆ ಮತ್ತು ಯರಗೋಡ್ಲೆಯನಿಗೆ ಹಂಪಿ ತಿರುವಿನ ಮಡುವಿನಲ್ಲಿ ಲಭ್ಯವಾದಂತಹ ಈ ಪೆದ್ದ ತಿರುಮಲ ದೇವರನ್ನು ತಂದು ರೆಡ್ಡಿಹಳ್ಳಿಯಲ್ಲಿ ಒಂದು ಕಟ್ಟೆಮನೆ ಮಾಡಿಕೊಂಡು ಆ ಕಟ್ಟೆಮನೆಯಲ್ಲಿ ಈ ಪೆದ್ದ ತಿರುಮಲ ದೇವರಿಗೆ ಒಂದು ದೇವಸ್ಥಾನ, ವರುವಿನಿಂದ ತಂದಂಥ ವರುವಿನ 101 ಮಲ್ಲನಾಯಕ ಬೊಮ್ಮ ದೇವರಿಗೆ ಅದಕ್ಕೊಂದು ದೇವಸ್ಥಾನ ಕಟ್ಟಿಬಿಟ್ಟು ಆ ಬೊಮ್ಮ ದೇವರಿಗೆ ಕೊತ್ತಲು ಬೊಮ್ಮ ದೇವರು ಅಂತಕ್ಕಂಥ ನಾಮಕರಣ ಮಾಡಿ ಅಲ್ಲಿ ಒಂದು ಕಟ್ಟೆಮನೆಯನ್ನು ಯರಮಂಚಿ ನಾಯಕ ಸ್ಥಾಪನೆ ಮಾಡಿದ. ಈ ತಿರುಮಲ ದೇವರಿಗೆ ಬೋಡಿದಾಸರಿ ಪೂಜಾರಿ. ಇಲ್ಲಿ ತಿರುಮಲ ದೇವರ ಜೊತೆಗೆ ಸಂಚಲಕ್ಷ್ಮಿ ಕೂಡ ಅದು ದೇವರು ಇಲ್ಲಿ ಬಂದಿರುತ್ತೆ ಹೊಲಿದು. ಈ ಸಂಚಲಕ್ಷ್ಮಿಗೆ ಪಚ್ಚಪದಿ ಪೂಜಾರಿ ಗಗ್ರಿದಾಸರಿ ಕಾಮಗೇತ್ಲನು ಇವನನ್ನು ಅಲ್ಲಿ ನೇಮಕ ಮಾಡಿ ಇವರು ಕಟ್ಟೆಮನೆಯ ಬಾಧ್ಯಸ್ಥರಾಗಿ ಒಂದು 7 ಜನ ಅಣ್ಣತಮ್ಮಗಳನ್ನು ನೇಮಕ ಮಾಡ್ತಾರೆ. ನಲ್ಲಕ್ಕಿಯವನು, ನಲ್ಬಾಳಿಸಿಯವನು, ವರಬಿನವನು, ಹೊರಗಿನವನು, ಕಾಡಬ್ನವನು, ಜೂಗಿನವನು. ಹೀಗೆ 7 ಜನನ ಅಣ್ಣತಮ್ಮಗಳನ್ನು ಅದಕ್ಕೆ ಬಾಧ್ಯಸ್ಥರನ್ನಾಗಿ ಮಾಡಿಬಿಟ್ಟು ನೀವೆಲ್ಲ ಇದನ್ನು ಯರಗೋಡ್ಲೆಯವನು, ನಲ್ಲಕ್ಕಿಯವನು, ನಲ್ಬಾಳಿಸಿಯವನು, ವರವಿನವನು, ನಡುಗುಲವನು, ಚಿನ್ನುಮುತ್ತಿನವನು ಮತ್ತು ಜೂಗಿನವನು ಅಂತಕ್ಕಂಥ 7 ಜನನ ಆ ಕಟ್ಟೆಮನೆಯ ಬಾಧ್ಯಸ್ಥರನ್ನು ಮಾಡಿ ತಿರುಮಲ ದೇವರಿಗೆ ಮತ್ತು ಸಂಚಲಕ್ಷ್ಮಿ ದೇವರಿಗೆ ಪೂಜಾರಿಗಳನ್ನು, ದಾಸಾಯಿಗಳನ್ನು ನೇಮಕ ಮಾಡಿಬಿಟ್ಟು ಅಲ್ಲಿಂದ ಇವರು ಸಂಘಟನೆ ಮಾಡಲಿಕ್ಕೆ ಬರ್ತಾರೆ. ಹೀಗೆ ಬರಬೇಕಾದ್ರೆ ಯರಮಂಚಿ ನಾಯಕ ರಾಯದುರ್ಗದ ಹತ್ರ ಒಂದು ಗೊಡಸಲ ರೇವು ಅಂತಕ್ಕಂಥ ಹೊಳೆ ಹರಿತಾ ಇರುತ್ತೆ. ಆ ಹೊಳೆ ಹತ್ರ ಈತ 101 ಆತ್ಮಲಿಂಗಗಳನ್ನು ಪೂಜೆ ಮಾಡ್ತಾನೆ. ಒಂದೊಂದು ಕಟ್ಟೆಮನೆಗೆ ಒಂದೊಂದು ಗುಡಿ ಕಟ್ಟಿಗೆ ಒಂದೊಂದು ಲಿಂಗವನ್ನು ಕೊಡಬೇಕಂತ 101 ಲಿಂಗಗಳನ್ನು ಆತ ತರಿಸ್ಕೊಂಡು ಅದಕ್ಕೆ ಅಭಿಷೇಕ ಮಾಡಿ ಪುಣ್ಯೋಜನೆ ಮಾಡಿ ನಮ್ಮ ಕಂಬಳದವರಿಗೆ ಕೊಟ್ಟು ಕಳಿಸ್ತಾ ಇರ್ತಾರೆ. ಅಲ್ಲಿ ಭಾಳ ಜನ ಸೇರಿರ್ತಾರೆ. 100 ಲಿಂಗಗಳು ಕೂಡ ಅಭಿಷೇಕ ಇದು ಮಾಡಿಕೊಡ್ತಾನೆ. ಇನ್ನೊಂದು ಲಿಂಗ ಕಳೆದೋಗಿರುತ್ತೆ. ಎಲ್ಲಿ ಹೋಯಿತು ಅಂತ ಎಲ್ಲ ಹುಡುಕಿದಾಗ ಅದು ಸಿಗಲ್ಲ. ಆಯ್ತು ಬಿಟ್ಟು 100 ಲಿಂಗಗಳು ಮಾಡಿದ್ದೀನಿ ಅಂತಂದು ಇನ್ನೊಂದು ಲಿಂಗಕ್ಕೆ ಮಾಡಬೇಕಲ್ಲ, ತನ್ನ ಆತ್ಮಲಿಂಗವನ್ನೇ ತೆಗೆದು ಪೂಜೆ ಮಾಡ್ತಾನಂತ. ಆತ್ಮಲಿಂಗವನ್ನು ಪೂಜೆ ಮಾಡಿ ಅದನ್ನು ಆತ್ಮದಲ್ಲಿ ಇಟ್ಕೊಂಡ ಮೇಲೆ ಅದನ್ನು ಹೊತ್ಕೊಂಡಿರ್ತಾನಲ್ಲ ಒಬ್ಬನು, ನಂತಾಗಿದೆ ಇನ್ನೊಂದು ಲಿಂಗ, ಇದಕ್ಕೆ ನೀವು ಪುಣ್ಯೋಜನೆ ಮಾಡಿಕೊಡ್ಬೇಕು ಅಂತ ಹೇಳ್ತಾರೆ. ಸಾಧ್ಯ ಇಲ್ಲ, ನೀನು ಇದನ್ನು ಕಳ್ತನ ಮಾಡ್ಕೊಂಡು ಹೋಗಿದೆಯಾ, ಈ ಪೂಜೆಗೆ ಅದು ಅರ್ಹರಲ್ಲ, ಆದ್ದರಿಂದ ನಾನು ಅದನ್ನ ಪುಣ್ಯೋಜನೆ ಮಾಡಿಕೊಡಲ್ಲ ಅಂತ. ಆಗ ಆ ಕಳ್ತನ ಮಾಡಿದಂಥವನು ಆ ಲಿಂಗವನ್ನು ತೆಗೆದುಕೊಂಡು ಅಡವಿ ಮಾರಮ್ಮನಹಳ್ಳಿ ಅಂತ ಊರಿಗೆ ಹೋಗ್ತಾನೆ. ಅದು ಬೊಮ್ಮದೇವರೇ. ಅಡವಿ ಮಾರಮ್ಮನಹಳ್ಳಿಗೆ ತೆಗೆದುಕೊಂಡು ಹೋಗಿ ಅವನೊಂದು ದೇವಸ್ಥಾನ ಕಟ್ಟಿಸಿ ಅದಕ್ಕೆ ಹಂದಿಯನ್ನು ವಾಸಿಗೆ ಹೋಗ್ತಾನೆ. ಅಪರೂಪ ಅದು. ಹಂದಿನ ನಾವ್ಯಾರು ವರಾಹಾವತಾರ ಹಂದಿಯನ್ನು ನಾವ್ಯಾರು ಮ್ಯಾಸಮಂಡಲದಲ್ಲಿ ವಾಸಿಗೆ ಕೊಯ್ಯಲ್ಲ. ನಾವು ವಾಸಿಗೆ ಕೊಯ್ದಂದರೆ ಓತು ಕುರಿ ಇವೆರಡೇ. ಈ ಮನುಷ್ಯ ಹಂದಿಯನ್ನೇ ವಾಸಿಗೆ ಕೊಯ್ದ. ಯಾವಾಗ ಅಡವಿ ಮಾರಮ್ಮನಹಳ್ಳಿ ದೊಡ್ಡ ಬೊಮ್ಮದೇವರು ಅಂತ ಮಾಡ್ಕೊಂಡ ಮೇಲೆ ಇವರು ಬುಡುಗ್ಲಾರೆ. ಈ ಬುಡುಗ್ಲರಿಗೂ ನಮ್ಮ ಮಾರೋ ಬುಡುಗಲು ಬೊಮ್ಮದೇವ್ರ ಬುಡುಗ್ಲರಿಗೂ ಕೊಡೋದು ತಗೊಳೋದು ಇಲ್ಲ. ಯಾರೂ ಆ ಕಟ್ಟೆ ಮನೆಗೆ ಹೋಗಲ್ಲ. ನಮ್ಮೆಲ್ಲ ಕಟ್ಟೆ ಮನೆಗಳಿಗೆ ಅದು ಹೊರತಾಗಿತ್ತು. ಹಾಗಾಗಿ ಈ ಅಡವಿ ಮಾರಮ್ಮನಹಳ್ಳಿಯಲ್ಲಿ ಆ ಲಿಂಗವನ್ನು ಹೊತ್ಕೊಂಡು ಹೋಗಿ ಅವನಲ್ಲಿ ದೊಡ್ಡ ಬೊಮ್ಮದೇವರು ಅಂತ ಮಾಡಿಕೊಂಡ. ಅದಕ್ಕೆ ಹಂದಿ ವಾಸಕ್ಕೆ ಒಯ್ದಿದ್ದಾನೆ, ಇವರು ನಮಗೆ ಸಂದಲ್ಲ ಅಂತ ನಮ್ಮ ಮ್ಯಾಸ್ ನಾಯಕರು ಅಂತಾರೆ. ಹೀಗೇ
ಸಂಘಟನೆ ಮಾಡಿಕೊಂಡು ಈತ ಎಲ್ಲ ಕಡೆ ತಿರುಗಿದ. ಎಲ್ಲ ಕಡೆಗೆ ತಿರುಗಿದ ಮೇಲೆ ಈತ ದೇವರಿಗೆ ದನಗಳನ್ನು ಕೂಡ ಸಂಪಾದಿಸಿದ್ದ, ದೇವರ ಎತ್ತುಗಳನ್ನು. ಯಾವುದಕ್ಕೆ? ಈ ತಿರುಮಲ ದೇವರಿಗೆ ಮತ್ತು ಬೋಮದೇವರಿಗೆ. ಈ ದೇವರ ಎತ್ತುಗಳನ್ನು ಕಾಯಲಿಕ್ಕೆ ಒಬ್ಬ ಎರಪಾಂಬುಡ್ಲೋನು ಅಂತಕ್ಕಂಥ ಕಿಲಾರಿನ ನೇಮಕ ಮಾಡ್ಕೊಂಡಿದ್ದ. ಪಾಂಬುಳ್ಳವರು ಇವರಿಗೆ ನೆಂಟರಾಗ್ತಾರಲ್ಲ, ಅದು ನಲ್ಪಾಂಬುಡ್ಲು, ಎರಪಾಂಬುಡ್ಲು, ಚೌತಗಾರ ಪಾಂಬುಡ್ಲು, ಈಗ ನಾನಾ ಪಾಂಬುಡ್ಲು ಇದ್ದಾರೆ. ಅವನ್ನ ಎರಪಾಂಬುಡ್ಲನ ಇವರು ದೇವ್ರ ದನಗಳನ್ನು ಕಾಯಲಿಕ್ಕೆ ಕಿಲಾರಿ ಅಂತಕ್ಕಂಥದ್ದು ನೇಮಕ ಮಾಡಿ ಇವರು ಅವನ ಕೈಯಲ್ಲಿ ದನಗಳನ್ನೆಲ್ಲ ಮೇಯಿಸ್ತಾ ಇದ್ದರು. ಹೀಗೆ ಇರಬೇಕಾದ್ರೆ ಹಿಂದಕ್ಕೆ ಹೋಗ್ತೀನಿ. ಈಗ ಈ ಕೊಡಗು ಬೊಮ್ಮನ ಬಾಧೆಗೆ ನಮ್ಮ ಕಂಪಳೆ ಎಲ್ಲ ರಾಯದುರ್ಗ ಹತ್ರ ಬಂದಿರುತ್ತೆ. ರೇಪಲ್ಲಿ, ಮಾಪಲ್ಲಿ, ಮುದ್ದಲಪಲ್ಲಿ ಅಂತ 3 ಹಳ್ಳಿಗಳಲ್ಲಿ, ರೇಪಲ್ಲಿ, ಮಾಪಲ್ಲಿ, ಮುದ್ದಲಪಲ್ಲಿ ಅಂತ ಇವರು ರಾಯದುರ್ಗದಲ್ಲಿ ಇರ್ತಕ್ಕಂಥ ಸಣ್ಣ ಸಣ್ಣ ಹಳ್ಳಿಗಳು. ಅಲ್ಲಿ ಇವರು ದನಗಳನ್ನು ಮೇಯಿಸ್ಕೊಂಡಿರ್ಬೇಕಾದ್ರೆ ರಾಯದುರ್ಗವನ್ನು ಎರ್ರಿ ಬೊಮ್ಮಳ್ಳಾಯ್ಕ ಅಂತಕ್ಕಂಥ ಬುಟುಕುಲ್ದರೆ ಆಳ್ತಿರ್ತಾನೆ. ಇನ್ನು ಕೊಡಗು ಬೊಮ್ಮೆ ಇರ್ತಾನೆ. ಅವನು ಸೈನ್ಯ ತಗೊಂಡ್ಬಂದು ನಮ್ಮನ್ನೆಲ್ಲ ಹೊಡೆದು ಬಿಡ್ತಾನೆ. ಎಲ್ಲ ದಗಗಳು ನಗಾರಿಗಳೆಲ್ಲ ಹೊಡೆದು ನಮ್ಮನ್ನೆಲ್ಲ ನೋಡ್ಬಿಡ್ತೇನೋ, ನೀವು ಕೊಡಗು ಬೊಮ್ಮನಿಗೆ ತೆರವು ಕೊಡೋದಿಲ್ಲ, ಅವನಿಗೆ ಶುಲ್ಕ ಕೊಡೋದಿಲ್ಲ, ಕಳತನ ಬಂದು ಇಲ್ಲಿ ವಾಸ ಮಾಡ್ತೀರೇನ ಅಂತೆಲ್ಲ ಹೊಡೆದು ಓಡಿಸ್ಬಿಡ್ತಾನೆ ಅಲ್ಲಿಂದ. ಆ ರಾಯದುರ್ಗದ ಹತ್ತಿರದ ಕೈಲಾಸಕೊಂಡ ಅಂತ ಹೇಳ್ತಾರೆ. ಅದು ಅಲ್ಲಿ ರಾಯದುರ್ಗ ಎಂಟ್ರೆನ್ಸ್ ಎಡಗಡೆ ಬರುತ್ತೆ. ಅದು ಇವ್ರು ಇನ್ನೇನು ಅವಾಗೇನು ಮಾಡಿಬಿಟ್ರು, ಯಾವಾಗ ಈ ರಾಜ ಬೇರೆ ಗಲಾಟೆ ಮಾಡಿಬಿಟ್ನಲ್ಲ, ಅವ್ರು ಬಂದು ಈ ಕೊಡಗು ಬೊಮ್ಮನಿಗೆ ಮುಚ್ಚುಗುಂಬೆಯಲ್ಲಿ ಮುಚ್ಚು ಕೊಲವಲು ಅಂತಕ್ಕಂಥ ತೆರಿಗೆಯನ್ನು ಅಳೆದು ಕೊಡ್ತಾರೆ ಅವನಿಗೆ. ಅದಕ್ಕೆ ಅವರಿಗೆ ಮುಚ್ಚಲುಗುಮ್ಮ ಈಗಿದೆ ನೋಡಿ ಚಳ್ಳಕೆರೆ ತಾಲೂಕಿನಲ್ಲಿ. ಹಬ್ಬನಹಳ್ಳಿ ಮುಚ್ಚಲುಗುಮ್ಮ ಅಲ್ಲಿ ಬರುತ್ತೆ. ಮುಸ್ಟುಲ್ಗುಮ್ಮ ಅಂತ ಹೇಳಿದೆ, ಮುಸ್ಟುಲ್ಗುಮ್ಮ ಅಲ್ಲೊಂದು ನಮ್ಮ ಚಳ್ಳಕೆರೆ ತಾಲೂಕು ಸೇರುತ್ತೆ. ಅಲ್ಲಿ ಇವನಿಗೆ ಕೊಡಗು ಬೊಮ್ಮನಿಗೆ ಕಳತನದಾಗ ಇವರು ತೆರಿಗೆಗಳನ್ನು ಅಳೆದು ಕೊಟ್ಟಿದ್ದಕ್ಕೆ ಅದನ್ನು ಮುಚ್ಚಲುಗುಮ್ಮ ಅಂತಂದು ಹೇಳಿದರು. ಹೀಗೆ ಅದೊಂದು ಪ್ರಸಂಗ ನಾನು ಹೇಳಬೇಕಾಯಿತು. ಹೀಗೆ ಅದನ್ನ ಹೇಳ್ತಾ ಇದ್ದಾರೆ. ಹೀಗೆ ಇದೆಲ್ಲರೂ ಕೂಡ ಸಂಘಟನೆ ಮಾಡಿಕೊಂಡು ಬಂದ. ಅಷ್ಟೊತ್ತಿಗೆ ನಮ್ಮದು ದೊಡ್ಡ ಕಂಪಳ, ಕಾಪು ಕಂಪಳ. ಈಗ ಅಲ್ಲೇನಾದರೂ ಯಾವುದನ್ನ ಒಂದು ಭಾಗದಲ್ಲಿ ಸಮಸ್ಯೆಗಳಾದವು, ವ್ಯಾಜ್ಯಗಳಾದವು ಅಂದರೆ ಎಲ್ಲ ಕಡೆ ದೊರೆ ದಳವಾಗಿ ಹೋಗಿ ಪರಿಹಾರ ಮಾಡೋಕ್ಕಾಗಲ್ಲ. ವಿಶಾಲವಾಗಿಬಿಡ್ತು ಕಂಪಳ. ಅವಾಗೇನು ಮಾಡ್ತಾನೆ ಯರಮಂಚ ನಾಯಕ? ವಿಕೇಂದ್ರೀಕರಣ ಮಾಡ್ತಾನೆ, ಡಿಸೆಂಟ್ರಲೈಸೇಷನ್ ಮಾಡ್ತಾನೆ. ಅಂದರೆ 12 ಕಟ್ಟೆ ಮನೆಗಳನ್ನು ರಚನೆ ಮಾಡ್ತಾನೆ. 12 ಕಟ್ಟೆ ಮನೆಗಳಿಗೆ ಒಂದೊಂದು ದೇವರು ಇಡ್ತಾನೆ. ಆ ದೇವರಿಗೆ ನೋಡಪ್ಪ ಇಂತಿಂಥ ಅಂತಂಬರು, ನೀವು ಈ ದೇವರಿಗೆ ನಡ್ಕೋಬೇಕು. ಅದು ನೆಂಟರ ದೇವರಾಗಿರಲಿ, ಅಣ್ಣತಮ್ಮ ದೇವರಿರಲಿ, ನೀವು ಆ ಕಟ್ಟೆ ಮನೆಗೆ ಒಳ್ಳೆಯದು ಕೆಟ್ಟದ್ದು ಸತ್ತಿದ್ದು ನೀವೇ ಕುಂತ್ಕೊಂಡು ತೀರ್ಮಾನ ಮಾಡ್ಬೇಕಲ್ಲಿ. ನೀವೇ ತೀರ್ಮಾನ ಮಾಡಿಕೊಂಡು ನಮ್ಮ ಧಾರ್ಮಿಕ ಪದ್ಧತಿಗಳೇನಿದಾವೋ ಗುಗ್ರಿ ಹಬ್ಬ ಅವುಗಳನ್ನೆಲ್ಲ ನೀವೇ ಸೇರಿಸ್ಕೊಂಡು ನಿಮ್ಮ ಜೊತೆಗೆ ಸಾವಿರದಾರ ಯಾರು ಇತರೆ ಊರಿನ ಜನಾಂಗದಲ್ಲಿ ಇರ್ತಾರಲ್ಲ ಹೇಳ್ತಿರ್ತಾರೆ, ಸಾವಿರದಾರನ ಕರೆದ್ರೆ ಏನಪ್ಪ ಅಂತ. ಯಾವ ಜಾತಿಯನ್ನೇ ಆಗಲಿ ನಮ್ಮ ದೇವರಿಗೆ ಸಪೋರ್ಟ್ ಮಾಡೋದು ಅವರೇ, ಬೆಂಬಲ ಕೊಡೋರೆ. ಊರಿನವರೆಲ್ಲ ನಾವು ಕಲಿಸ್ಕೊಂಡೇ ಮಾಡ್ಬೇಕು ಧಾರ್ಮಿಕ. ಅದಕ್ಕೆ ಅವ್ರನ್ನ ಸಾವಿರದಾರು ಅಂತ ಕರೀತಾರೆ. ಅವ್ರನ್ನೆಲ್ಲ ಕಲಿಸ್ಕೊಂಡು ನೀವು ನಿಮ್ಮ ಗುಡಿಕಟ್ಟುಗಳಲ್ಲಿ ಅಭ್ಯಾಸ ಮಾಡಿಕೊಂಡು ನಿತ್ಯ ನೋವುಗಳನ್ನು ನೀವು ಸೇವೆ ಮಾಡಿರಿ ಅಂತಕ್ಕಂಥ ಈ ಪವರ್ ವಿಕೇಂದ್ರೀಕರಣವನ್ನು ಈತ ಮಾಡಿದ. ಅಂಥ 12 ಗುಡಿಕಟ್ಟುಗಳಲ್ಲಿ ತೀರದೇ ಇರತಕ್ಕಂಥ ಸಮಸ್ಯೆ ಆದರೆ ದೊರೆ ಬಂದು ಅದು ತೀರ್ಮಾನ ಮಾಡ್ತಾನೆ. ಇಂತಹ ಒಂದು ಆಲೋಚನೆ ಭಾಳ ವಿಶೇಷವಾಗಿತ್ತು. ಆವತ್ತಲಿದ್ದ ಇನ್ನು 12 ಕಟ್ಟೆ ಮನೆಗಳಲ್ಲಿ ಅವ್ರಿಗೆ ಸೇರಿರ್ತಕ್ಕಂಥ ಈಗ ಬೊಮ್ಮದೇವರು, ಎಲ್ಲಿ ಬೊಮ್ಮದೇವರು? ಬುಟುಕಲು ಬೊಮ್ಮದೇವರು. ಅವರು 7 ಜನ, ಮಾರಮ್ಮ ಬುಟುಕಲು 7 ಜನ. ಅವರು ಕಟ್ಟೆ ಮನೆಗೆ ಯಾವಾಗ ಏನು ಕಾರ್ಯ ಮಾಡಬೇಕು, ಯಾವಾಗ ಏನು ಬಿಡಬೇಕು ಅಂತ ಕುಂತ್ಕೊಂಡು ಒಳ್ಳೆಯದು ಕೆಟ್ಟದ್ದೆಲ್ಲ ಮಾಡ್ತಾರೆ. ಆದರೂ ಈಗ ಸಾಮರಸ್ಯವಾಗಿ ಹೋಗ್ತಾ ಇಲ್ಲ.
ಎಷ್ಟೋ ಗುಡಿಕಟ್ಟುಗಳಲ್ಲಿ ಬಡ್ದಾಡಿದ್ದಾರೆ. ಅಣ್ತಮ್ಮಗಳು ಒಂದೇ ದೇವರ ಅಣ್ತಮ್ಮಗಳು ಬಡ್ದಾಡಿ ನಾನು ಒಂದು ದೇವ್ರು ಮಾಡ್ಕೊಂಡಿದ್ದೆ ಅಂತ ಹೊರಗೆ ಬರ್ತಾನೆ. ತಾಳ್ಮೆ ಇಲ್ಲ ಈಗ ಇವರಿಗೆ. ಅಷ್ಟೊಂದು ಕಾಪು ಕಂಪಳವನ್ನು ಆತ ಹೇಗೆ ಸಂಘಟಿಸಿದ್ದಾನೆ ಅದರ ಅರ್ಥನೇ ಇವರಿಗೆ ಅರ್ಥ ಆಗದಲೇ ಒಂದು ಸಣ್ಣ ವಿಷಯಕ್ಕೆ ನನಗೆ ಅಧಿಕಾರ ಕೊಡಲಿಲ್ಲ, ನನ್ನ ಬದಲಾವಣೆ ಯಾರಿಗೋ ಗೊಡಗಿಡ್ಕೊಂಡ, ನಗಾರಿ ಕೊಡಲಿಲ್ಲ ನಾನು ಬಾರ್ಸೋಕ್ಕೆ, ನನಗೆ ಮುಂದಕ್ಕೆ ಕರೀಲಿಲ್ಲ ಒಂದು ದೇವರು ಹೊತ್ಕೊಳ್ಳೋಕ್ಕೆ, ಇಂಥ ಸಣ್ಣ ಸಣ್ಣ ಶುಲ್ಕ ವಿಷಯಗಳನ್ನು ಮನದಲ್ಲಿ ಇಟ್ಕೊಂಡು ಇವತ್ತು ನಮ್ಮರೆಲ್ಲ ಏನು ಮಾಡ್ತಾರಪ್ಪ ಅಂದರೆ ಹಿಂದೆ ಜನ ನಮ್ಮ ಹಿರಿಯರೆಲ್ಲ ಹಾಕ್ಕೊಟ್ಟಂಥ ಪವಿತ್ರವಾದ ಧಾರ್ಮಿಕ ಪದ್ಧತಿಗಳನ್ನು ನಾವಿವತ್ತು ನಿಯತ್ನಿಂದ ಮಾಡ್ತಾಯಿಲ್ಲ. ನಾವು ಅಸೂಯೆ ಅಲ್ಲಿ ಕೂಡ ದೇವಸ್ಥಾನದಲ್ಲಿ ಕೂಡ ಅಸೂಯೆ ಪಡ್ತೀವಿ. ಅವನೇನೇನು ಹಿರಿಯ ಅವನೇ ಮಾಡಬೇಕೇನು, ನಾನು ಯಾಕೆ ಆಗಬಾರ್ದು ಅಂತ. ಈಗ ಬಡ್ದಾಡಿ ಅನೇಕ ಗುಡಿಕಟ್ಟುಗಳು 3-4 ಬೇರೆ ಕಡೆ ಮಾಡಿಕೊಂಡಿದ್ದಾರೆ. ಇಂಥ ಪ್ರಸಂಗಗಳು ಭಾಳ ಈಗ ನಡೀತಾ ಇದ್ದಾವೆ. ಇವೆಲ್ಲವನ್ನು ಕೂಡ ಯರಮಂಚ ನಾಯಕ ಆಸೆ ಪಟ್ಟಿರಲಿಲ್ಲ. ನಾನೇನು ಇವತ್ತು ಕಾಪು ಕಂಪಳದ ಸಂಘಟನೆಯನ್ನು ಮಾಡಿದ್ದೀನಿ ಅದನ್ನೆಲ್ಲ ನಮ್ಮರು ಭಾಳ ನಿಯತ್ನಿಂದ ಮಾಡ್ಕೊಂಡು ಹೋಗ್ತಿರಕ್ಕಂಥ ಒಂದು ಹಂಬಲ ಆತನಲ್ಲಿತ್ತು. ಇಷ್ಟೆಲ್ಲ ಮಾಡ್ಕೊಂಡು ಬಂದರೆ ಪೆದ್ದ ತಿರುಮಲ ದೇವರಿಗೆ ವರ್ಷಕ್ಕೊಂದ್ಸರಿ ಅಲ್ಲಿ ಉಗುರಿ ಹಬ್ಬ, ಗಂಗಾ ಪೂಜೆಗೆ ಹೋಗೋದು ಭಾಳ ವಿಶೇಷವಾಗಿ ಮಾಡ್ಕೊಂಡು ಬರ್ತಾಯಿದ್ರು. ಅಲ್ಲಿ ಬೇಡರಡ್ಡಿ ಸಮೀಪದಲ್ಲಿ ಬೇಡರೆಡ್ಡಿಹಳ್ಳನ್ನು ಬಿಟ್ಕೊಂಡು ನಾವು ದೇವರಡ್ಡಿಹಳ್ಳಿಗೆ ಬರೋ ದಾರಿಯಲ್ಲಿ ಅಲ್ಲಿ ಸಸಿಮಾಕಲು ಅಂತಕ್ಕಂಥ ಮರಳಿದಾವಲ್ಲಿ, ಮರಗಳು ಬಲಗಡೆ ಸಸಿಮಾಕಲು ಅಂತ ಕಟ್ಟೆ ಇದೆ. ಆ ಸಸಿಮಾಕಲ ಹತ್ರ ಒಂದು ವಿಶೇಷವಾದಂಥ ಆಚರಣೆ ನಡೆಯುತ್ತೆ ಈಗಲೂ. ಎಲ್ಲಿ ಬೇಡರೆಡ್ಡಿಹಳ್ಳಿ ಯರಮಂಚ ನಾಯಕನ ಅಧಿಕಾರದಲ್ಲಿ. ಏನಪ್ಪ ಅಲ್ಲಿವರೆಗೆ ಅವರು ನವಣೆ ತಿನ್ನಲ್ಲ ನೋಡ್ರಿ. ಆ ಸಸಿಮಾಗಲ ಎತ್ತು ಜಾತ್ರೆ ಮಾಡಿದ ಮಾತ್ರ ನವಣೆಯನ್ನು ತಿಂತಾರೆ ಅವರು. ಏನು ಮಾಡಬೇಕು, ಮುಖ್ಯಸ್ಥರೆಲ್ಲ ಸೇರಿ 12 ಎಕರೆ ಜಮೀನನ್ನು ತಗೋಬೇಕು. ತಗೊಂಡು ಈ ನವಣೆಯನ್ನು ಬಿತ್ತಬೇಕು. ನವಣೆ ಬಿತ್ತಿ ಬಂದ ಮೇಲೆ ಆ ಸಂದರ್ಭದಲ್ಲಿ ಇವ್ರು 7 ಜನ ಏನೇ ಇದ್ದಾರಲ್ಲ, ಈ 7 ಜನ ಅಣ್ತಮ್ಮಳ ಮಕ್ಕಳೇ ಒಂದೊಂದು ಮದುವೆ ಆಗಿರ್ಬೇಕು. ಅರ್ಥಾಯ್ತಲ್ಲ. ಆ ಬೆಳೆಯನ್ನೆಲ್ಲ ಬೆಳೆದು ಕಣದಲ್ಲೆಲ್ಲ ಕ್ಲೀನ್ ಮಾಡಿ ಆ ವಸ್ತುಗಳನ್ನು ತಂದು ಆ ಹೊಸದಾಗಿ ಮದುವೆಯಾಗಿ ಬಂದಿರ್ತಾರಲ್ಲ ಆ ಹೆಣ್ಮಕ್ಕಳು ಕುಟ್ಟಬೇಕು. ಮಣ್ಣಿನ ಒಳ್ಳೆ ತುಂಬಿ ಗಿಡದ ಮಣಿಕೆ ಅಂತ ಅದರಲ್ಲಿ ಕುಟ್ಟಿ ಅಕ್ಕಿ ತೆಗೆದು ಅನ್ನ ಮಾಡಿ ಸುಮಾರು 7 ಇದರಲ್ಲಿ ನೈವೇದ್ಯ ಮಾಡ್ತಾರೆ. 7 ಎಲೆಗಳಾಕಿ ಅದನ್ನು ಆ ಸಸಿ ಮರಗಳ ಹತ್ರ ನೈವೇದ್ಯಕ್ಕೆ ಇಡ್ತಾರೆ. ಇಟ್ಟ ಮೇಲೆ ಅಲ್ಲಿ ಹರಳಯ್ಯ ಅಂತ ಇರ್ತಾನೆ. ಹರಳಯ್ಯ ಅಂದರೆ ನಾನು ಹೇಳಿದಲ್ಲ, ಅವನು ದೊಡ್ಡ ಮನೆಯವನು. ಅವನ ಜೊತೆಗೆ ಊಟ ಮಾಡ್ಬೇಕಂತೆ ನವಣಕ್ಕಿಯನ್ನು. ಅಲ್ಲಿಂದ ಒಂದು 3 ತಿಂಗಳು ಎಲ್ಲರೂ ನವಣಕ್ಕಿಯನ್ನು ತಿನ್ನಬಹುದು ಯರಮಂಚ ನಾಯಕನ ಅನುಯಾಯಿಗಳು. ಆಮೇಲೆ ತಿನ್ನಂಗಿಲ್ಲ. ಆಯಿತಾ? ಆವಾಗ ಇವನು ನಮ್ಮ ಮ್ಯಾಸ್ ಕಂಪಳದಲ್ಲಿ ಒಂದು ವಿಚಿತ್ರವಾದಂತಹ ಒಂದು ಘಟನೆ ನಡೆಯುತ್ತೆ. ಏನಪ್ಪ ಅದು, ನಮಗೆ ದೇವಸ್ಥಾನಕ್ಕೆ ಪ್ರತಿಯೊಂದು ದೇವಸ್ಥಾನದಲ್ಲಿ ದಗಮು ಅಂತಿರುತ್ತೆ, ಚರ್ಮವಾದ್ಯ, ದೊಡ್ಡದಾಕಾರದ ಒಂದು ನಗಾರಿ ಇದ್ದ ಹಾಗೆ. ಆ ನಗಾರಿಯ ಕತೆ ಒಂದು ಭಾಳ ರೋಚಕವಾದ್ದು. ಆ ನಗಾರಿ ಮಾಡಬೇಕಾದ್ರೆ ಇವನು ಇರ್ತಾನಲ್ಲ ಹರ್ಲಯ್ಯ ಅನ್ನೋನು, 7 ದಿನ ಇವನು ಒಂದೊತ್ತಿರ್ಬೇಕಂತೆ. ಒಂದೊತ್ತಿದ್ದು ಒಂದು ಗೊಡ್ಡು ಹಸುನ ಯಾರಿಗೂ ಗೊತ್ತಿಲ್ಲದಂಥ ಸಂದರ್ಭದಲ್ಲಿ ಅವನು ನಿರ್ವಸ್ತ್ರನಾಗಿ ಅವನಿಗೆ ಸಂಬಂಧಪಟ್ಟಂಥ 4-5 ಜನ ಅದು ಓಡಾಡ್ತಿದ್ದಂಗೆ ಅದು ಚರ್ಮ ತೆಗೆದುಬಿಡ್ಬೇಕಂತ. ಅಷ್ಟು ಬಿಡಿಸ್ಬೇಕಂತ ಪೂರ್ತಿ ಬಿಡಿಸಿದ ಮೇಲೆ ಅದೊಂದು 6 ಹೆಜ್ಜೆ ಹೋಗ್ಬಿಟ್ಟು ಅದು ತೀರ್ಕೊಂಡ್ಬಿಡುತ್ತೆ. ಅದನ್ನು ಸಮಾಧಿ ಮಾಡ್ತಾರೆ. ಆ ಚರ್ಮನ ತಂದು ಇವರೆಲ್ಲ ಚೆನ್ನಾಗಿ ನೀಡಿ ನಗಾರಿ ಮಾಡ್ತಕ್ಕಂಥದ್ದು, ದಗಮ್ ಕಟ್ತಕ್ಕಂಥದ್ದು ಒಂದು ರೋಚಕ ಒಂದು ವೃತ್ತಿ ನಮ್ಮ ಮ್ಯಾಸ್ ಬಣ್ಣದ ಕಟ್ಟೆ ಮನೆಗಳಲ್ಲಿ. ಆ ನಿಯತ್ನಿಂದ ಅವ್ರು ಈಗಲೂ ಕೂಡ ಇದೇ ರೀತಿಯೇ ಪಾಲಿಸ್ಕೊಂಡು ಬರ್ತಾರೆ. ಚಿತ್ರಹಿಂಸೆ ಅನ್ನೋದಕ್ಕಿಂತ ಒಂದು ದೇವರಿಗೆ
ಆ ನಗಾರಿ ಬೇಕೇ ಬೇಕು, ಆ ಚರ್ಮದ ನಗಾರಿ, ಯಾವುದೋ ಗೊಡ್ಡ ಹಸುವಿನ ಚರ್ಮದ ನಗಾರಿ ಬೇಕೇ ಬೇಕಲ್ಲ, ಪವಿತ್ರವಾದ್ದು. ಅದಕ್ಕೆ ಅದು ಮಾಡಿದಲೇ ನಿರ್ವಹಿಲ್ಲ. ಪ್ರಾಣಹಿಂಸೆ ಆದರೂ ಕೂಡ ಅದು ದೇವರ ಹೆಸರಿನಲ್ಲಿ ಅವರು ಮಾಡಿ ಅದಕ್ಕೆ ಒಂದು ಸದ್ಗತಿಯನ್ನು ಹೊರಿಸ್ತಕ್ಕಂಥದ್ದು ಕೂಡ ಈ ನಗಾರಿ ಭಾಳ ವಿಶೇಷವಾದಂಥ. ಎಲ್ಲಿಗೆ ನಮ್ಮ ದೇವರು ಹೊರಡಲಿ ಹೊರಗಡೆ ಆ ನಗಾರಿ ಬಾರ್ಸಕ್ಕೇ ಇರ್ತಾರೆ. ದಗಮ್ ಪೂಜಾರಿ ಇರ್ತಾರೆ, ದಗಮ್ ಪೂಜಾರಿ, ಅದನ್ನು ಒಬ್ಬರು ಒತ್ಕೊತಾರೆ. ಹಿಂದ್ಗಡೆಯಿಂದ ಅದು ಚರ್ಮದಿಂದಲೇ ಹೊಡೆಯೋದು. ಅದು ಇದು ಕಟ್ಟಿಯಿಂದ ಹೊಡೆಯಲ್ಲ, ಚರ್ಮದಲ್ಲೇ ದಪ್ಪದಾಗಿ ಮಾಡಿರ್ತಾರೆ. ದಬ್ಬ 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 ಅಂತ ಹೊಡ್ತಾ ಇರ್ತಾರೆ. ಆ ಶಬ್ದ, ದಾಸೈಗಳ ಶಂಕು ವಾದ್ಯಗಳು, ಉರುಮೆಗಳು, ಒಂದು ಅದ್ಭುತವಾಗಿ ಕಾಳೆಗಳು, ದೇವರಿಗೆ ನಮ್ಮ ಮ್ಯಾಸ್ ನಾಯಕರ ದೇವರುಗಳು ಹೊರಗಡೆ ಹೊರಟಾಗ ಅದರ ಒಂದು ಅದ್ಭುತವಾದಂತಹ ನೋಡ್ತಕ್ಕಂಥವ್ರಿಗೆ ಬಹಳ ಅಚ್ಚರಿಯಾಗಿ ಕಾಣ್ತಕ್ಕಂಥ ಸನ್ನಿವೇಶಗಳು. ಇವರೆಲ್ಲ ಶರಣಗಳು ಹಾಕ್ಕೊಂಡು, ಕಂಬಳಿ ಕೋಳಿಗಳು ಹಾಕ್ಕೊಂಡು, ಪೇಟೆಗಳನ್ನು ಸುತ್ತಕೊಂಡು, ದೇವರುಗಳನ್ನು ಹೊತ್ಕೊಂಡು ಹೋಗ್ತಕ್ಕಂಥದ್ದೇ ಒಂದು ವಿಚಿತ್ರವಾದಂತಹ ಒಂದು ಪದ್ಧತಿ ಬೇರೆ ಜನಾಂಗದವರಿಗೆ. ಇಂತಹ ಒಂದು ಸಂಸ್ಕೃತಿಯನ್ನು ಈತ ಕಟ್ಟಿಕೊಟ್ಟ. ಅದಕ್ಕೆ ಈತ ಸಾಂಸ್ಕೃತಿಕ ವೀರ ಅಂತ ಅನ್ಸ್ಕೊಂಡ ನಮ್ಮ ಹೋರಿ ಯರಮಂಚ ನಾಯಕ. ಇದಾದಮೇಲೆ ಏನು ಮಾಡ್ತಾರೆ, ಈ ಯರಪಾಮಳ್ಳೋಡು ಅಂತ ಕಿಲಾರಿ ಇದ್ನಲ್ಲ, ಇವರು ದೇವರೇ ತಿಳಂಕಾಯನು, ಅವನಿಗೆ ತಮ್ಮ ತಂಗಿಯನ್ನು ಕೊಟ್ಟಿರ್ತಾರೆ. ಅವ್ರು ನೆಂಟರಲ್ಲ, ತನ್ನ ತಂಗಿನ ಕೊಟ್ಟಿರ್ತಾರೆ. ಅವನು ಆ ಹಸುಗಳನ್ನು ಕಾಯ್ತಾ ಇರ್ತಾನೆ. ಒಂದು ಸರಿ ಏನಾಗ್ಬಿಡುತ್ತೆ, ಈಕೆ ಹೆಂಡ್ತಿ ಅವನಿಗೆ ಬುತ್ತಿ ತಗೊಂಡು ಅಲ್ಲಿಗೆ ಹೋಗ್ತಾಳೆ. ಅಲ್ಲಿಗೆ ಹೋದಾಗ ಬೇರೆಯವರು ಇವನ ಮೇಲೆ ಗಲಾಟೆ ಮಾಡ್ತಾರೆ. ನೀನು ಯಾವ ಊರನ್ನು ಏನೋ ಬಂದಿರಲಿ, ನಮ್ಮ ದನಗಳು ಕಾಯ್ತಾ ಇದೆಯಾ, ಕೆಲಸ ಬರೋದು ನೀನು ಅಂತ ಗಂಡ ಹೆಂಡ್ತಿ ಇಬ್ಬರು ಬೈದ್ಬಿಡ್ತಾರೆ. ಇಲ್ಲಿರ್ಬೋದು ನಾಳೆಯಿಂದ ಅಂತ ಅವ್ರಿಗೆ ಆವಾಜ್ ಹಾಕ್ತಾರೆ. ಅವಾಗ ಏನು ಮಾಡಿಬಿಡ್ತಾರೆ, ಯರಪಾಮಳ್ಳನು ಮತ್ತು ಯರಮಂಚ ನಾಯಕನ ತಂಗಿ ಅಲ್ಲಿಂದ ಕೆಲಸ ಬಿಟ್ಟು ಹೋಗ್ಬಿಡ್ತಾರೆ ಎಲ್ಲೋ ಕಡೆ. ಬೆಳಗ್ಗೆ ಬಂದು ನೋಡಿದ್ರೆ ಇಲ್ಲಿ ಕಿಲಾರಿ ಇಲ್ಲ, ನಮ್ಮ ತಂಗಿ ಇಲ್ಲ, ಎಲ್ಲೋ ಹೋದ್ರು ಅಂತ ತಮ್ಮಗಳೆಲ್ಲ ಕುದುರೆ ಹಾಕ್ಕೊಂಡು ಹುಡುಕ್ತಾ ಇದ್ದಾರೆ. ಅವ್ರು ಎಲ್ಲಿಗೆ ಬಂದಿರ್ತಾರೆ, ಘಟ್ಪರ್ತಿಗೆ ಬಂದಿರ್ತಾರೆ. ಅಲ್ಲಿ ಘಟ್ಪರ್ತಿ ನಾಯಕ ಅಂತ ಒಬ್ಬನ ಲೀಡ್ರು ನಮ್ಮನು, ಅವನ ಆಶ್ರಯ ಪಡ್ಕೊಂಡಿರ್ತಾರೆ. ಇದು ಇವ್ರಿಗೆ ಗೊತ್ತಾಗ್ಬಿಡುತ್ತಲ್ಲ, ಗೊತ್ತಾದಂಗೆ ಯರಗೊಡ್ಲಯ್ಯ ಯರಮಂಚ ನಾಯಕ ಎಲ್ಲ ಬಂದುಬಿಡ್ತಾರೆ. ಬಂದುಬಿಟ್ಟು ಅವನಿಗೆ ಕಳಿಸ್ಕೊಡು ಅಂತ ಕೇಳ್ತಾನೆ. ಇಲ್ಲ, ನನ್ನ ಹತ್ರ ಅವರು ರಕ್ಷಣೆಗೆ ಬಂದಿದ್ದಾರೆ, ನಾನು ನಿಮ್ಮಿಂದ ಕಳಿಸಲ್ಲ ಅಂತಾರೆ. ಯಾರು? ಘಟ್ಪರ್ತಿ ನಾಯಕ. ಅದಕ್ಕೆ ಅವ್ರಿಗೂ ಬಡದಾಟ ಆಗಿ ಆ ಬಡದಾಟದಲ್ಲಿ ಘಟ್ಪರ್ತಿ ನಾಯಕ ಸತ್ತೋಗ್ಬಿಡ್ತಾನೆ. ಸತ್ತೋದ್ಮೇಲೆ ಈ ಯರಗೊಡ್ಲಯ್ಯ ಹೋಗಿ ತಂಗಿ ಹೇಳ್ಕೊಂಬರ್ತಾನೆ. ನಮ್ಗೆ ಹೇಳ್ದಂಗೆ ನೀನು ಬಂದಿದೆಯಲ್ಲ, ನಮ್ಮ ಮಾನ ಮರ್ಯಾದೆ ಏನಾಯಿತು ಅಂತ ಗಂಗೊಡ್ಲಿ ತಗೊಂಡು ಆಕೆನ ಶಿರ ತೆಗೆದುಬಿಡ್ತೀನಿ, ನಿನ್ನಂತರ ಇರಬಾರ್ದು ಅಂತ. ಕೈ ಎತ್ತಿದಾಗ ಈತ ತಲೆ ಇಡ್ತಾನೆ ಅಡ್ಡ, ನನಗೆ ಕಡಿಯೋಣ ಅಂತ. ಯರಮಂಚ ನಾಯಕ ನನ್ನ ಕರ್ತವ್ಯಕ್ಕೆ ನೀನು ಅಡ್ಡ ಬಂದಿದೆಯಲ್ಲ ಅಂತ ಅವತ್ತೇ ಅಲ್ಲಿಂದ ಅವನ ಸವಾಸ ಬೇಡ, ನೀನು ಸವಾಸ, ನೀನು ಪಾಡಿಗೆ ನೀನು, ನನ್ನ ಪಾಡಿಗೆ ನಾನು ಬೇಜಾರು ಮಾಡ್ಕೊಂಡ್ಬಿಡ್ತಾನೆ ತಮ್ಮನ ಮೇಲೆ. ಅಹಿಂಸೆ ಬೇಡ ಅಂತ ಈತನ ಉದ್ದೇಶ. ಆತ ಇವಳು ನಮ್ಮ ಮರ್ಯಾದೆ ತೆಗೆದು ಇವಳು ಇರಬಾರ್ದು ಅಂತ ಯರಗೊಡ್ಲಯ್ಯ. ಹಂಗೆ ಆತ ಮುನಿಸ್ಕೊಂಡು ಬಂದನು. ಈ ಓಬನಹಳ್ಳಿನ ಹತ್ರ ಒಂದು ನೆಲಮಾಳಿಗೆ ಮಾಡ್ಕೊತಾರೆ. ನೆಲಮಾಳಿಗೆ ಮಾಡ್ಕೊಂಡು ಅಲ್ಲಿ ಗಾದ್ರ ಪಾಲ್ ನಾಯಕರ ಪ್ರತಿಷ್ಠಾಪನೆ ಮಾಡಿಕೊಂಡು ಆತ ಅಲ್ಲೇ ಕೊನೆ ದಿನಗಳನ್ನು ಕಳೀತಾನೆ ಯರಗೊಡ್ಲಯ್ಯ. ಅಲ್ಲೇ ಅದನ್ನು ಯರಗೊಡ್ಲಯ್ಯ ಸಮಾಧಿ ಅಂತ ಕರೀತಾರೆ. ಆಮೇಲೆ ಅದು ಒಂದು ಸಮಾಧಿ, ಕೆಳಗಡೆ ನೆಲಮಾಳಿಗೆ, ಮೇಲ್ಗಡೆ ಅದ್ರ ಮೇಲೆ ಒಂದು ಗುಡಿ ಕಟ್ಟಿ ಮೇಲ್ಗಡೆ ಪೂಜೆ ಮಾಡ್ತಾರೆ. ಅದು ಯಾವಾಗಲೂ ಬಾಗಿಲು ತೆಗಿಬಾರ್ದು ಅಂತ ಯಜಮಾನರು ಹೇಳಿದ್ದಾರೆ. ಈ ಸಮಾಧಿಗೆ ನಡ್ಕೊಂಥವರು ಸಜ್ಜಲೋನು, ಗುಮ್ಮುಗಳೋನು, ನಲ್ಲಕ್ಕಿಯವನು, ನಲಬಾಲಿಸಿಯವನು, ಹೊರವಿನವನು, ಜೂಗಿನವನು ಅಂತ. ಅದಕ್ಕೆ 7 ಜನ. ಈ ಯರಗೊಡ್ಲಯ್ಯನಿಗೆ ಸಂಬಂಧಪಟ್ಟವರೆಲ್ಲ
ಆ ಸಮಾಧಿ ಪೂಜೆಗೆ ಮುಖ್ಯವಾಗಿ ಮಾಡ್ಕೊತಾರೆ. ಆ ಸಮಾಧಿ ಪೂಜೆಯನ್ನು ಮಾಡ್ತಕ್ಕಂಥವ್ರು ಚನ್ನನ ಪೂಜಾರಿ ಅಂತ. ಎಂಥ ಪೂಜಾರಿ? ಚನ್ನನ ಪೂಜಾರಿ. ಭಾಳ ಚಂದವಾಗಿ ಇಟ್ಕೊಂಡಿರ್ತಾನೆ ಅದನ್ನೆಲ್ಲ, ನೆಲಮಾಳಿಗೆ ಮತ್ತು ಮೇಲೆ ಕಟ್ಟಡವನ್ನು ಇವನು ಭಾಳ ಚೆನ್ನಾಗಿ ಇಟ್ಕೊಂಡಿದ್ದಾನೆ. ಅದಕ್ಕೆ ಇವನು ಚನ್ನನ ಪೂಜಾರಿ ಅಂತ ಕರೆಯಲ್ಲ. ಇವನು ಚನ್ನನ ಪೂಜಾರಿ ಮಂದ್ಲವನು. ಇವನ್ನೆಲ್ಲ ಭಾಳ ನಿಷ್ಠೆಯಿಂದ ಮಾಡ್ಕೊಂಡು ಹೋಗೋದಕ್ಕೆ ಇವನ್ನ ಅವ್ರ ಕುಲದಲ್ಲಿ ಸೇರಿಸ್ಕೊಂಡ್ಬಿಡ್ತಾರೆ, ಮಲ್ಲಾಯಕನ ಕುಲದಲ್ಲಿ. ಈಗಲೂ ಕೂಡ ಅಲ್ಲಿ ನೆಲಮಾಳಿಗೆ ಇದೆ, ದೇವಸ್ಥಾನವಿದೆ. ಕೊನೆಯ ಕಾಲದಲ್ಲಿ ಯರಮಂಚನಾಯಕನು ಕೂಡ ಅದೇ ನೆಲಮಾಳಿಗೆಯಲ್ಲಿ ಹೋಗಿ ಐಕ್ಯ ಆಗ್ತಾನೆ. ಎಲ್ಲ ನಮ್ಮ ಜವಾಬ್ದಾರಿಗಳೆಲ್ಲ ಮುಗಿಸ್ಕೊಂಡ ಮೇಲೆ ಹೋಗಿ ಐಕ್ಯ ಆದ, ಅಲ್ಲಿ ನೆಲೆ ನಿಂತ ಅಂತಕ್ಕಂಥ ಒಂದು ಪ್ರಚಲಿತವಾದಂತಹ ಒಂದು ಕತೆ ಇದೆ.